ಅಂದ್ರೆ ನೀವಿಬ್ರು ತಪ್ಪಿಸ್ಕೊಂಡು ಮಾವನ ಹತ್ರ ನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದೀರಾ? ಅದು ಹಾಗಲ್ಲ ಊರ್ಮಿಳಾ, ಜೋರಾಗಿ ಮಾತಾಡಿದ್ರೆ ದೊಡ್ಡಪ್ಪ ಕೇಳಿಸ್ಕೋತಾರೆ. ಅದಕ್ಕೆ ಹತ್ರ ಬಾ ಅಂತ ಸಿಗ್ನಲ್ ಮಾಡಿದೆ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಊರ್ಮಿಳಾ, ಇವಾಗ ನಾನು ಹೋಗಿ ಆ ಮಾಟಗಾತಿನ ಕರ್ಕೊಂಬರ್ತೀನಿ. ಮತ್ತೆ ಅವಳ ಕೈಲಿ ಯಂತ್ರ ಕಟ್ಟಿಸ್ಕೊಳ್ಳೋವರೆಗೂ ನಮಗ್ ಕಷ್ಟ ಆಗುತ್ತೆ. ದೊಡ್ಡಪ್ಪ ಸಾಯಿಸ್ಬಿಡ್ತಾರೆ. ಊರ್ಮಿಳಾ, ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಮತ್ತೆ ದೊಡ್ಡಪ್ಪ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಯಾವ್ದಾದ್ರೂ ಒಳ್ಳೆ ಯಂತ್ರ ಕೊಡು ಅಂತ ಕೇಳ್ತೀನಿ. ದೊಡ್ಡಪ್ಪ, ನಾವೇನ್ ಸೀಕ್ರೆಟ್ ಮಾತಾಡ್ತಿಲ್ಲ. ಮೊದ್ಲು ಯಾರು ಹೋಗಿ ನಿಮ್ಮನ್ನ ಸಾಯಿಸಿದ್ವಿ ಅಂತ ಹೇಳ್ಬೇಕೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನಾನೇ ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ಇವ್ರಿಗೇನು ಮಾಡಬೇಡಿ. ನಾನು ಬರೋವರೆಗೂ ಇವ್ರಿಗೇನು ಮಾಡಬೇಡಿ. ವಾಲಿ, ಊರ್ಮಿಳಾ ಅಲ್ಲ ಕಣೋ. ಯಾಕೋ ವಾಲಿ, ನೀನ್ ನನ್ನನ್ನು ಬಿಟ್ಟು ಹೋಗ್ತಾ ಇದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ ದೊಡ್ಡಪ್ಪ? ಹೇಳ್ದ್ನಲ್ಲ, ನಿಜ ಒಪ್ಕೊಳಕ್ ಹೋಗ್ತಾ ಇದ್ದೀನಿ. ಅಮ್ಮ, ದೊಡ್ಡಪ್ಪಂಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನಾನು ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದೆಯೋ? ಅಯ್ಯೋ, ಎಲ್ಲಿ ಹೋಗ್ತೀಯೋ? ಹೊಡಿಬೇಡ ಊರ್ಮಿಳಾ, ಬೇಡ. ಅಣ್ಣ, ಏನಾಯ್ತು? ಇಲ್ಲೇನ್ ಮಾಡ್ತಾ ಇದೀಯಾ? ಒಳಗಡೆ ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇದ್ದಾರೆ. ಯಾರು ಬಾವಾ? ಇನ್ಯಾರು ಇದಾರಲ್ಲ, 3 ಕರೆಂಟ್ ಶಾಕೆ ಹುಚ್ಚಿಡ್ದಿರ್ಬೇಕು ಅನ್ಸುತ್ತೆ. ಕೇಳಿಸ್ಕೊ ಒಳಗಡೆಯಿಂದ ಹೇಗೆ ಶಬ್ದ ಬರ್ತಾ ಇದೆ ಅಂತ. ನನ್ ಮಾತು ಕೇಳು. ಬೇಡ ಬೇಡ ಬೇಡ. ಊರ್ಮಿಳಾ, ಅಯ್ಯೋ ಅಯ್ಯೋ, ಊರ್ಮಿಳಾ ಬೇಡ. ಅಮ್ಮ, ಅಯ್ಯೋ ಬೇಡ, ಹೊಡಿಬೇಡ. ಅತ್ತೆ, ವಾಲಿ, ಅಯ್ಯೋ ವಾಲಿ, ಎಲ್ಲಿದ್ಯೋ? ಅತ್ತೆ, ಅತ್ತೆ, ನೀನೇ ಅಲ್ವಾ? ನಾನೇ. ದೊಡ್ಡಪ್ಪ ಹೊರಟ್ರು ಅನ್ಸುತ್ತೆ. ಅಯ್ಯಪ್ಪ, ಏನಾಯ್ತು ನಿಮ್ಮವರೆಗೂ? ಯಾಕೆ ಹೆದರಿದ್ದೀರಾ? ಹೆದರ್ಕೊಳ್ದೆ ಇನ್ನೇನು, ಈ ಎರ್ರ ಬೀರಿ ಹೊಡಿತಾ ಇದಾರೆ ನಿಮ್ಮಪ್ಪ. ಯಾಕೇನು ಮಾತಾಡ್ತಾ ಇಲ್ಲ? ಏನಾಯ್ತು ನಿಮ್ಮ 3 ಜನಕ್ಕೆ? ನೀವೇ ಹೊಡೆದಾಡ್ಕೋತಾ ಇದ್ರ ಹೇಗೆ? ದರೋಡೆಕೋರರಿಗೆ ಪಾಲಿನ ವಿಷಯಕ್ಕೆ ಜಗಳ ಬಂದ ಹಾಗೆ ಇವರೇ ಹೊಡೆದಾಡ್ಕೋತಾ ಇದ್ದಾರೆ ಅಂದ್ರೆ ಏನೋ ವಿಷಯ ಇದೆ ಬಾವಾ. ಯಾವ್ದು ಯಾವಾಗ ಹೊರಗ್ ಬಂದು ಎಲ್ಲಿ ಯಾರು ಸಿಕ್ಕಾಕೋತಾರೋ ಅಂತ ಹೊಡೆದಾಡ್ಕೋತಾ ಇದ್ದಾರೆ ಅನ್ಸತ್ತೆ. ಕೇಳ್ತಾ ಇರೋದು ನಿಮ್ಮನ್ನ ಯಾಕೆ ಹೇಳ್ತಾ ಇಲ್ಲ? ಹೌದು, ಅವ್ರಿಗೆ ನೀನು ಹೊಡೆದ್ಯಾ ಅಥವಾ ನಿನಗೆ ಅವ್ರು ಹೊಡೆದ್ರ? ಕಣ್ಣು ಕಾಣಲ್ವಲ್ಲ, ನೀನೇಲಿ ಹೊಡೆದಿರ್ತೀಯ, ಅವರೇ ನಿನ್ನ ಚೆನ್ನಾಗಿ ರುಬ್ಬಿರ್ತಾರೆ. ಇಲ್ಲಿ ಕಣ್ ಕಾಣಿಸೋದು ಕಾಣಿಸ್ದೇ ಇರೋದು ಲೆಕ್ಕಕ್ಕಿಲ್ಲ. ಒಳಗ್ ಲಾಕ್ ಆದ್ರೆ ಕತೆ ಮುಗೀತು. ಅದು ಒಳಗೆ ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಏನ್ ಮಾತಾಡ್ತಾ ಇದೀಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಾ ಇದ್ಯಾ? ಏನ್ ಒಳಗೆ, ಯಾರು ಒಳಗೆ? ಅಲ್ಲ, ಏನ್ ನಡೀತು, ನೀವೇನ್ ಮಾಡಿದ್ರಿ ಅಂತ ಹೇಳ್ತೀರಾ ಇಲ್ವಾ? ಏನಿಲ್ಲಪ್ಪ, ಅವನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಏನು ಇಲ್ದೆ ಹೋದ್ರೆ ಯಾಕೆ ಜಗಳಾಡ್ತಾ ಇದ್ರಿ? ಇವ್ರೇನು ಹೇಳಲ್ಲ ವೈದೇಹಿ. ಈಗ ತಾನೇ ಕರೆಂಟ್ ಶಾಕ್ ಹೊಡಿತಲ್ಲ, ಇನ್ಯಾರಿಗಾದ್ರೂ ಪ್ರಾಣಕ್ಕೆ ತೊಂದರೆ ಕೊಡೋದು ಬಿಟ್ರೆ ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಈಗ್ಲೇ ಏನಾಗುತ್ತೋ ಅಂತ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡಿದ್ರೆ ನೀವ್ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದೀರಲ್ರಿ. ಇಷ್ಟು ಬೇಗ ನೀನೆಲ್ಲಿ ಹೋಗ್ತೀಯ ಬಿಡು. ಪಾಪಿ ಚಿರಾಯು ಅಂತಾರಲ್ಲ, ಕತ್ತಲಲ್ಲಿ ಬದುಕ್ತಾ ಇದ್ರು ನಿನ್ಗಿನ್ನೂ ಆ ಬುದ್ಧಿ ಮಾತ್ರ ಹೋಗಿಲ್ಲ.
ಈಗ ನೀವು ಏನು ಮಾಡ್ತಾ ಇದ್ರಿ ಅಂತ ಹೇಳಿ. ಏನಿಲ್ಲ ಬ್ರದರ್, ಆಗ್ಲೇ ಕರೆಂಟ್ ಶಾಕ್ ಹೊಡಿತಲ್ಲ, ಮೊದ್ಲು ನಾನು ನೀರ್ ಮೇಲೆ ಕಾಲಿಟ್ಟೆ. ಆಮೇಲೆ ನನ್ಗೆ ಗೊತ್ತಾಗ್ದೆ ನಾನು ಅಮ್ಮನ್ನ ಮತ್ತೆ ಊರ್ ಮೇಳನ್ನ ಹಿಡ್ಕೊಂಡ್ನಲ್ಲ. ನಿನಗ್ ಶಾಕ್ ಹೊಡೆದ್ರೆ ಹೊಡಿಲಿ, ನಮ್ಮನ್ನ ಯಾಕೆ ಹಿಡ್ಕೊಂಡಿದ್ಯಾ ಅಂತ ಇಬ್ರು ಸೇರ್ಕೊಂಡು ರೂಮಲ್ಲಿ ನನ್ನ ಹೊಡೆದ್ರು. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಲಿಲ್ಲ. ಆದ್ರೆ ನೀವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಬಾಲಿ, ನಾನು ಬರ್ತಿದ್ದೀನಿ, ಇರು. ಅತ್ತೆ, ಅದೇನು ಅಂತ ನಾನ್ ಹೇಳ್ತೀನಿ ದೇವಾಂಗ. ನೀನ್ ಹೇಗೆ ಇಲ್ಲಿಗೆ ಬಂದೆ ಅಕ್ಕ? ನಿಜ ಹೇಳ್ಬೇಕು ಅನ್ನೋ ಆತ್ರ ನನ್ನ ಇಲ್ಲಿ ಕರ್ಕೊಂಡ್ಬಂತು. ಆದ್ರೂ ಅದೆಲ್ಲ ಮುಖ್ಯ ಅಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ನನ್ನ ಹತ್ರ ಇದೆ. ಅಂದ್ರೆ ಯಾವುದೋ ಒಂದು ಶಕ್ತಿ ಇದೆ, ಅದ್ ನಿಜನಾ ಅದಕ್ಕೆ? ನಿಮ್ಮ ಭಯಕ್ಕೆ ಕಾರಣ ಅದೇನಾ? ಹೌದು ದೇವಾಂಶ್, ನಮ್ಮನ್ನ ಕಾಡ್ತಾ ಇರೋಂಥ ಶಕ್ತಿ ಬೇರೆ ಯಾವುದೂ ಅಲ್ಲ, ಮಾವನವರ ಆತ್ಮ. ಏನು, ನಮ್ಮ ಅಪ್ಪನ? ಹೌದು ದೇವಾಂಶ್, ಅವ್ರಿಗೆ ಮಾವ ಮತ್ತೆ ಶಾಂತ ಚಿಕ್ಕಿ ಸಾವಿಗೆ ಸಂಬಂಧಿಸಿರೋಂಥ ನಿಜ ಗೊತ್ತು. ಅದೇ ಅವ್ರನ್ನ ಹೆದರ್ಸ್ತಾ ಇರೋದು. ಏನ್ ಹೇಳ್ತಾ ಇದೀಯ ಅಕ್ಕ? ಅಮ್ಮನ್ನ ಮಾವನ್ನ ಸಾಯಿಸಿದವ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ಯಾ?